ಇದು ಕೇಳಿಲ್ವಾ? ಇದು ನಿಮ್ಮ ಉದ್ದೇಶ. ನೀವು ಹೇಳುತ್ತಾನೆ ಆದ್ರೆ ಮೊದಲು ಎಲ್ಲಿ ಕೊಡ್ತಿದ್ರಿ? ನೀವು ಹೇಳುತ್ತಾನೆ ಅವರ ಅಭಿವೃದ್ಧಿಗೆ ಕೊಡಿ, ಅದನ್ನ ನಾನು ಕೇಳಿದ್ನಲ್ಲ, ಗ್ಯಾರಂಟಿಗಳನ್ನ ಖಜಾನೆಯಿಂದ ಕೊಡಿ. ಬೇರೆಯವರಿಗೆ ಗ್ಯಾರಂಟಿ ಖಜಾನೆ, ನಮಗೆ ಮಾತ್ರ ನಮ್ಮ ದುಡ್ಡು. ಇದು ಯಾವ್ದು ನ್ಯಾಯ? ಕೇಳಿದ್ನಲ್ವಾ ಸರ್, ಒಂದ್ ನಿಮಿಷ ಸರ್, ನೀವು ಹೇಳುತ್ತಾನೆ ಕೇಳಿದ್ನಲ್ವಾ? ಕೇಳಿ ನೀವೇನ್ ಬೇಕು ಹೇಳಿ, ಸ್ವಲ್ಪ ದಯವಿಟ್ಟು ಹೇಳಿ ಸರ್. SCP TSP ಹಣವನ್ನ ಖರ್ಚು ಮಾಡಲಿಕ್ಕೆ 3 ವಿಧಾನಗಳಿವೆ. 7A, 7B, 7C ಎಲ್ಲರೂ ಒಪ್ಕೋತಾರೆ. 7D ನಲ್ಲಿ ಡೀಮ್ಡ್ ಅಂತ ಇತ್ತು, ತಾವು ಹೇಳಿದ್ದು ಸಿಕ್ಕಾಪಟ್ಟೆ ಡೈವರ್ಷನ್ ಆಗುತ್ತೆ. ಇದೇ ಸದನದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು 8,000 ಕೋಟಿ ರೂಪಾಯಿ ಡೈವರ್ಷನ್ ಆಗಿದೆ ಅಂತ ಒಪ್ಕೊಂಡಿರೋದು ಇದೇ ಕಡತದಲ್ಲಿ ತೆಗೆದು ನೋಡಿ ಸರ್. ಒಂದ್ ನಿಮಿಷ ಸರ್, ದಯವಿಟ್ಟು. ನಾವು ಬಂದ ಮೇಲೆ ಇದೇ ಸದನದಲ್ಲಿ ನಾರಾಯಣ ಸ್ವಾಮಿ ಅವರೆಲ್ಲ 7D ತೆಗಿಬೇಕು ಅದು ಇದು ಅಂತ ಎಲ್ಲ ಹೋರಾಟ ಮಾಡಿ 7D ಇಸ್ ಔಟ್. ದರ್ ಇಸ್ ನೋ ಕ್ವೆಶ್ಚನ್ ಆಫ್ ಡೈವರ್ಷನ್. ಅದು ಒಂದನೇದು ಸರ್. ಎರಡನೇದು, ಈ ABC ನಲ್ಲಿ ಯಾವ್ದು ಉಲ್ಲಂಘನೆ ಆಗಿದೆ ಅಂದ್ಬಿಟ್ಟು ಸ್ಪಷ್ಟವಾಗಿ ಹೇಳಬೇಕು. ದಾಸ್ ಅವರು ಒಂದು ಮಾತು ಏನು ಹೇಳ್ತಂದ್ರೆ, ಅದು ಬಾರ್ಡರ್ ಲೈನ್ ಕರೆಕ್ಟ್. ಯಾಕಂತ ಅಂದ್ರೆ ಯಾವ್ದಾದ್ರೂ ಯೋಜನೆಗೆ ನಾವು ಅದನ್ನ ಬಳಸಬೇಕು ಅಂದ್ರೆ ಅಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಆ ಜನಸಂಖ್ಯೆ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂದ್ಬಿಟ್ಟು ಅವರು ಕೂಡ ಒಪ್ಕೋತಾರೆ. 7ABC ಸ್ಟೇಟ್ಸ್ ದ ಸೇಮ್. ನೀವು ಈ 7ABC ನಲ್ಲಿ ನಿರ್ದಿಷ್ಟವಾದಂತ ನಿಯಮಗಳು ಎಲ್ಲಿ ಉಲ್ಲಂಘನೆ ಆಗಿದೆ ಅಂತ ಸ್ಪಷ್ಟೀಕರಣ ಕೊಟ್ರೆ ನಾವು ಹೇಳ್ಬಹುದು. ಈ ಪದ ಡೈವರ್ಷನ್ ಆಗಿದೆ, ಆರ್ ವಿ ಯೂಸಿಂಗ್ ದಟ್ ಮನಿ ಫಾರ್ ಎನಿ ಅದರ್ ಕ್ಯಾಟಗರಿ? ನೋ. ಅದೆಲ್ಲಾಗಿದೆ ಅಂತ ಸ್ವಲ್ಪ ಬೆಳಕು ಚೆಲ್ದ್ರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು, ವಾದ ಮಾಡ್ಬೋದು. ಸುಮ್ಮನೆ ಡೈವರ್ಷನ್ ಅಂತ ಹೇಳಿದ್ರೆ ಏನು? ಡೈವರ್ಷನ್ ಅಂದ್ರೆ ಈ ಸಮುದಾಯಗಳಿಗೆ ಸೇರ್ಬೇಕಾಗಿರುವಂತಹ ಹಣ ಬೇರೆದಕ್ಕೆ ಉಪಯೋಗ ಆಗಿದ್ರೆ ಬೇರೆ ಸಮುದಾಯಗಳಿಗೆ, ದಟ್ ಇಸ್ ಡೈವರ್ಷನ್. ವೇರ್ ಇಸ್ ದ ಕ್ವೆಶ್ಚನ್ ಆಫ್ ಡೈವರ್ಷನ್ ಇನ್ ಅಂಡರ್ 7ABC? ಪ್ಲೀಸ್ ಟೆಲ್ ಮೀ. ಹೇಳಿ ಸರ್. ಈಗ ಯಾವ್ದೋ ಗ್ಯಾರಂಟಿ ಯೋಜನೆ ಇರ್ಬೋದು, ಅದರಲ್ಲಿ ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ, then it is not diversion. ಐಡೆಂಟಿಫೈ ಮಾಡಬೇಕು, ಫಲಾನುಭವಿಗಳನ್ನ ಐಡೆಂಟಿಫೈ ಮಾಡಬೇಕು, ಅವಾಗ ಕೊಡಬಹುದು ಅಂತಾನೆ ಕಾನೂನು ಮಾಡ್ಕೊಂಡಿದ್ದೀವಿ. ಇಲ್ಲೇ ಪಾಸ್ ಮಾಡ್ಕೊಂಡಿದ್ದು ಸಭಾಪತಿಗಳೇ. ಯಾವುದೇ ಯೋಜನೆ ಇರಬಹುದು ಸರ್, ಯಾವುದೇ ಯೋಜನೆ ಇರಬಹುದು, ಸಭಾಪತಿಗಳೇ ಐಡೆಂಟಿಫೈ ಮಾಡಿದ್ರೆ ಫಲಾನುಭವಿಗಳನ್ನ ನೀವು ಕೊಡಬಹುದು. ಮಾನ್ಯ ಸಭಾಪತಿಗಳೇ, ಇದು ಚರ್ಚೆ ಆಗಬೇಕಾಗಿದೆ. ಈ ಕಾಯ್ದೆ ನಮಗೆ ಕೇಳಿ, ನಿಲುವಳಿ ಸೂಚನೆಯಲ್ಲಿ ಕೊಡಿ, ನಾವಲ್ಲಿ ಚರ್ಚೆ ಕಾಯ್ದೆ ಬರಕ್ಕಿನ್ನ ಮೊದಲೇನೆ 7C ನಲ್ಲಿ ವಿವಿಧ ಯೋಜನೆಗಳಿಗೆ ಆಪರೇಟ್ ಮಾಡ್ತಾ ಇದ್ರು. ಹಿಂದಿನ ಸರ್ಕಾರದವರು 7C ಈಗ ಪೆನ್ಷನ್ಗಳು ಕೊಡ್ತಿರಲ್ಲ ರೆವಿನ್ಯೂ ಇಲಾಖೆಯಲ್ಲಿ, ಎಲ್ಲಿಂದ ಕೊಡ್ತಾ ಇದ್ದೀರಿ? ಇಲ್ಲ ಕೊಡ್ತೀರಿ, ಎಲ್ಲಿಂದ ಕೊಡ್ತೀರಿ? ಬಿಫೋರ್ ಮಚ್ ಅರ್ಲಿಯರ್ ದ್ಯಾನ್ ದಿ ಆಕ್ಟ್. ಯೋಜನೆಗಳು ಇವೇನು ಹೊಸವೇನಲ್ಲ. ಆ ಸಮುದಾಯಕ್ಕೆ ಹಣನ ಸಮಾಜ ಕಲ್ಯಾಣ ನಿಗದಿ ಮಾಡುವಾಗ ಆ ಹಣದಿಂದನೇ ಈ ವರ್ಗಗಳಿಗೆ ಯೋಜನೆಗಳ ಮುಖಾಂತರ ಕೊಡ್ತಿದ್ರು. ಈ ಕಾಯ್ದೆ ಬರೋಕ್ಕಿಂತ ಮೊದಲೇ ಹಿಂದಿನ ಸರ್ಕಾರ ಕೊಟ್ಟಿದ್ದಾವೆ, ಎಲ್ಲಾ ಸರ್ಕಾರ ಕೊಡ್ತಿದ್ದಾವೆ. ದೇಶದಾದ್ಯಂತ ಇದನ್ನ ಮಾಡ್ತಾನೆ ಇದ್ದಾರೆ. ಆಲ್ ದಿ ಗವರ್ಮೆಂಟ್ ಕಾಯ್ದೆ ಮಾಡಿದ್ದಾರೆ. ಮಾನ್ಯ ಸಭಾಪತಿಗಳೇ, ನೀವು ಇದರಲ್ಲಿ ನಮಗೆ ನಿಲುವಳಿಯಲ್ಲಿ ಕೊಡಿ, ನಮಗೆ ಪ್ರಶ್ನೆ ಬರೋದೇ ಇಲ್ಲ. ಅಲ್ಲಿ ಚರ್ಚೆ ಮಾಡೋಣ. ಮಾನ್ಯ ಶಾಸಕರಿಗೆ ನಾನು ಸರ್ಕಾರ ನಾವು ಏನು